ಮಂಡ್ಯದ ಗಂಡು ಈಗಿಲ್ಲ, ಮತ್ತೊಬ್ಬ ಮಂಡ್ಯದ ಗಂಡನ್ನ ತಯಾರು ಮಾಡಬೇಕು. ರಾಮನಗರದಲ್ಲಿ ಡಿಕೆ ಸುರೇಶ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಡ್ಯದ ಗಂಡು ಈಗ ನಮ್ಮ ಜೊತೆ ಇಲ್ಲ, ಮತ್ತೊಬ್ಬ ಮಂಡ್ಯದ ಗಂಡನ್ನ ತಯಾರು ಮಾಡಬೇಕಾಗತ್ತೆ ಅನ್ನುವಂತಹ ಹೇಳಿಕೆಯನ್ನ ಡಿಕೆ ಸುರೇಶ್ ರಾಮನಗರದಲ್ಲಿ ನೀಡಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಪ್ರಚಾರವನ್ನ ಪಡಿತಾ ಇದೆ ಈಗ ಮಂಡ್ಯ ರಣಕಣ. ಈ ಸಂದರ್ಭದಲ್ಲಿ ಈಗ ಮಂಡ್ಯದ ಗಂಡು ವಿಚಾರ ಸಾಕಷ್ಟು ಪ್ರಸ್ತಾಪ ಆಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚು ಪ್ರಚಾರ ಪಡಿತಾ ಇರೋದು ಮಂಡ್ಯ ಕ್ಷೇತ್ರ. ಇನ್ನೊಬ್ಬ ಮಂಡ್ಯದ ಗಂಡನ್ನ ಸೃಷ್ಟಿ ಮಾಡಬೇಕಾದವರು ನೀವು. ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಸಹಕರಿಸಿ ಅಂತ ಹೇಳಿ ಡಿಕೆ ಸುರೇಶ್ ಅಲ್ಲಿನ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಂಡ್ಯದ ಗಂಡು ಈಗಿಲ್ಲ, ಇನ್ನೊಂದು ಮಂಡ್ಯದ ಗಂಡನ್ನ ನೀವು ತಯಾರು ಮಾಡಬೇಕಾದಂತಹ ಜವಾಬ್ದಾರಿ ಯಾರ ಮೇಲಿದೆ ಅಂತ ಹೇಳಿದ್ರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರ ಮೇಲೂ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಗಿರ್ತಕ್ಕಂಥ ಸ್ನೇಹಿತರು, ಬಂಧು ಬಳಗ ಎಲ್ರಿಗೂ ಕೂಡ ನೀವು ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಭಾರಿ ಬಹುಮತದಿಂದ ಗೆಲ್ಲಿಸೋದ್ರ ಮುಖಾಂತರ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಸುಭದ್ರವಾಗಿ 5 ವರ್ಷಗಳ ಕಾಲ ಈ ಆಡಳಿತವನ್ನು ನಡೆಸಲಿಕ್ಕೆ ತಾವು ಅವರಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಂಡ್ಯದ ಗಂಡು ಈಗಿಲ್ಲ, ಇನ್ನೊಂದು ಮಂಡ್ಯದ ಗಂಡನ್ನ ನೀವು ತಯಾರು ಮಾಡಬೇಕಾದಂತಹ ಜವಾಬ್ದಾರಿ ಯಾರ ಮೇಲಿದೆ ಅಂತ ಹೇಳಿದ್ರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರ ಮೇಲೂ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಗಿರ್ತಕ್ಕಂಥ ಸ್ನೇಹಿತರು, ಬಂಧು ಬಳಗ ಎಲ್ರಿಗೂ ಕೂಡ ನೀವು ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಭಾರಿ ಬಹುಮತದಿಂದ ಗೆಲ್ಲಿಸೋದ್ರ ಮುಖಾಂತರ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಸುಭದ್ರವಾಗಿ 5 ವರ್ಷಗಳ ಕಾಲ ಈ ಆಡಳಿತವನ್ನು ನಡೆಸಲಿಕ್ಕೆ ತಾವು ಅವರಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಂಡ್ಯದ ಗಂಡು ಈಗಿಲ್ಲ, ಮಂಡ್ಯದ ಗಂಡು ಈಗ ಇಲ್ಲ, ಮಂಡ್ಯದ ಗಂಡನ್ನ ಸೃಷ್ಟಿ ಮಾಡಬೇಕಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂತಹ ಮಾತನ್ನ ಡಿಕೆ ಸುರೇಶ್ ಇವತ್ತು ರಾಮನಗರದಲ್ಲಿ ಹೇಳಿದ್ದಾರೆ. ಮಂಡ್ಯದ ಗಂಡು ಸೃಷ್ಟಿ ಆಗ್ಬೇಕಾಗತ್ತೆ, ಇನ್ನೊಬ್ಬ ಮಂಡ್ಯದ ಗಂಡನ್ನ ನೀವು ಸೃಷ್ಟಿ ಮಾಡಬೇಕು, ಅದು ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಸಹಕರಿಸಿ ಅನ್ನುವ ಮಾತನ್ನ ಡಿಕೆ ಸುರೇಶ್ ಹೇಳಿದ್ದಾರೆ.